ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ನಮ್ಮ ಕರ್ತನು ಲೋಕರಕ್ಷಕನು, ರಾಜಾದಿರಾಜನು, ಕರ್ತರ ಕರ್ತನು ಮಾತ್ರವಲ್ಲದೆ ಸದಾ ನಮ್ಮ ಕೂಗಿಗೆ ಓಗೊಡುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ದೇವರ ವಾಕ್ಯವನ್ನು ಕೇಳಲಿಕ್ಕೆ ಈ ದಿನವೂ ಕೂಡ ಸಿದ್ಧ ಮನಸ್ಸಿನಿಂದ ನೀವು ಬಂದಿದ್ದೀರಾ. ದೇವರಾತ್ಮನು ನಿಮ್ಮನ್ನು ವಾಕ್ಯದಿಂದ ತಣಿಸಲಿ, ವಾಕ್ಯದಿಂದ ಸಂತೃಪ್ತಿಪಡಿಸಲಿ, ನಿಮ್ಮನ್ನು ಧೈರ್ಯಗೊಳಿಸಿ ನಿಮ್ಮ ಪ್ರಾರ್ಥನಾ ಜೀವಿತವು ಇನ್ನಷ್ಟು ಬಲಗೊಳ್ಳಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ನೀವೆಲ್ಲರೂ ಬೈಬಲ್ ಕಾಲೇಜಿಗೆ ಜಾಯಿನ್ ಆಗಲಿಕ್ಕೂ, 24 ತಾಸು ಪ್ರಾರ್ಥನೆಯಲ್ಲಿ ಸೇರಲಿಕ್ಕೂ ಮತ್ತು ನಮಗೆ ಕರೆ ಮಾಡಿ ನಿಮ್ಮ ಅಗತ್ಯಗಳಿಗಾಗಿ ಪ್ರಾರ್ಥಿಸಿಕೊಳ್ಳಲಿಕ್ಕೂ ನೀವು ಕರೆ ಮಾಡ್ತಾ ಇದ್ದೀರಾ. ನಿಮಗೆ ಧನ್ಯವಾದ. ಈ ಸೇವೆ ಕರ್ನಾಟಕ ರಾಜ್ಯಕ್ಕೆ, ಕನ್ನಡದ ಜನತೆಗೆ ಒಂದು ಆಶೀರ್ವಾದವಾಗಿರಬೇಕಂತೂ ನೀವೆಲ್ಲರೂ ಪ್ರಾರ್ಥನೆ ಮಾಡಿ. ದೇವಜನವೇ, ಕೆಲವು ದಿನಗಳ ಇಲ್ಲವೇ ವರ್ಷಗಳ ಹಿಂದೆ ಒಂದು ಅಡ್ವರ್ಟೈಸ್ಮೆಂಟು ಬರ್ತಾ ಇತ್ತು. ಅಡ್ವರ್ಟೈಸ್ಮೆಂಟು ಸರ್ಕಾರದ ಸ್ವಾಮ್ಯದಲ್ಲಿರುವಂಥ BSNL ಎಂಬ ನೆಟ್ವರ್ಕ್. ಆ BSNL ಅಂತ ಬರ್ತಾನೆ ಕೆಳಗಡೆ ಒಂದು ಬರ್ತಾ ಇತ್ತು ಸಾಲು, ಕನೆಕ್ಟಿಂಗ್ ಇಂಡಿಯಾ ಅಂತ ಹೇಳ್ತಾ ಇತ್ತು. ಅಂದರೆ BSNL ಕನೆಕ್ಟಿಂಗ್ ಇಂಡಿಯಾ ಅಂತ ಹೇಳ್ತಾ ಇತ್ತು. ಅಂದರೆ ಈ BSNL ಸಂಸ್ಥೆ ಅನ್ನುವಂಥದ್ದು, ಈ ದೂರವಾಣಿ ಸಂಸ್ಥೆ, ಜನರು ಎಲ್ಲೇ ಇದ್ದರೂ ಕೂಡ ಅವರನ್ನು ಒಂದುಗೂಡಿಸುತ್ತದೆ, ಸಂಬಂಧವನ್ನು ಏರ್ಪಡಿಸುತ್ತದೆ ಎಂದು ಹೇಳ್ತದೆ. ಆದರೆ ತುಂಬ ಜನರು ಕಂಪ್ಲೇಂಟ್ ಏನಂದರೆ, ನೆಟ್ವರ್ಕೇ ಬರ್ತಾ ಇಲ್ಲ, ಮತ್ತು ನಾವು ಮಾತಾಡೋದು ಹೇಗೆ, ಮೆಸೇಜ್ ಕೇಳಿಸೋದು ಹೇಗೆ, ನಾವು ಮಾತಾಡೋದು ಆ ಕಡೆ ಕೇಳಿಸ್ತಾ ಇಲ್ಲ, ನಾವೇನು ಮಾಡೋಣ ಅಂತ ಕಂಪ್ಲೇಂಟು ಬರ್ತಾ ಇತ್ತು. ಈ ವಿಷಯ ನಾನು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಗೊತ್ತಾ? ನೋಡಿ, ಒಂದು ವೇಳೆ ನಮಗೆ ಫೋನ್ ಇದ್ದರೂ ಕೂಡ ಸಿಮ್ ಇರಬೇಕು, ಸಿಮ್ ಇದ್ದರೆ ನೆಟ್ವರ್ಕ್ ಇರಬೇಕು, ನೆಟ್ವರ್ಕ್ ಇದ್ದರೆ ಅದರಲ್ಲಿ ರೀಚಾರ್ಜ್ ಇರಬೇಕು, ರೀಚಾರ್ಜ್ ಇದ್ದರೆ ನಮ್ಮ ಫೋನಲ್ಲಿ ಚಾರ್ಜ್ ಇರಬೇಕು. ಇದೆಲ್ಲ ತಡೆಗಳಿದೆ. ಆದರೆ ದೇವರೊಟ್ಟಿಗೆ ನಮ್ಮನ್ನು ಈ ಒಂದು ಸಂಬಂಧ ಏರ್ಪಡಿಸಿಕೊಳ್ಳಲಿಕ್ಕೆ ಇದ್ಯಾವುದು ಬೇಕಾಗಿಲ್ಲ. ಕರೆಂಟು ಬೇಡ, ರೀಚಾರ್ಜ್ ಬೇಡ, ನೆಟ್ವರ್ಕು ಬೇಡ. ಆದರೆ ನೇರವಾಗಿ ಸ್ವಾಮಿ ಅಪ್ಪ ಎಂದು ಕರೆದರೆ ಆತನಿಗೆ ನಮ್ಮ ಮೊರೆಯು ಮುಟ್ಟುವಂಥದ್ದಾಗಿದೆ. ಹಲ್ಲೆಲೂಯ! ಎಂಥ ಸೌಭಾಗ್ಯವಲ್ಲವಾ? ನೀವು ಈ ಪ್ರಾರ್ಥನಾ ಶಕ್ತಿಯನ್ನು ಅನುಭವ ಮಾಡಿದ್ದೀರಾ? ಪ್ರತಿ ಸಣ್ಣ ದೊಡ್ಡ ಕಾರ್ಯಗಳಲ್ಲಿ ನೀವು ಅನುಭವ ಮಾಡಿದರೆ ನಿಮಗೆ ಇದರ ಪ್ರಾಮುಖ್ಯತೆ ಗೊತ್ತಾಗ್ತದೆ. ಬನ್ನಿ, ಇವತ್ತು 7 ಕಾರ್ಯಗಳು, ಪ್ರಾರ್ಥನೆಯಲ್ಲಿ ನಾವು ತಿಳಿದುಕೊಳ್ಳಬೇಕಾದ, ನೆನಪಿನಲ್ಲಿಟ್ಟುಕೊಳ್ಳಬೇಕಾದಂಥ 7 ಕಾರ್ಯಗಳನ್ನು ನಾನು ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಬಂದಿರಿ. ಯೆರೆಮೀಯನ ಗ್ರಂಥ 33ನೇ ಅಧ್ಯಾಯ 3ನೇ ವಚನ. ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಗೂಢಾರ್ಥಗಳನ್ನು, ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ಆಮೇನ್. ಹಾಗೆಯೇ ಆಗಲಿ. ಏನು ನನ್ನ ಪ್ರಿಯ ದೇವಜನರೇ, ಈ ವಾಕ್ಯ ಹೇಳುತ್ತಾ ಇದೆ, ನನ್ನನ್ನು ಕೇಳಿಕೋ. ಇಂಗ್ಲಿಷಲ್ಲಿ ಕಾಲ್ ಅನ್ ಟು ಮೀ ಅಂತ ಹೇಳುತ್ತದೆ. ನನ್ನನ್ನು ಕೂಗು, ನನ್ನನ್ನು ಕೇಳಿಕೋ ಅಂತ ಹೇಳುತ್ತಾ ಇದೆ. ಹಲ್ಲೆಲೂಯ! ಎಂಥ ಒಳ್ಳೆ ಮಾತಲ್ಲವಾ ದೇವಜನವೇ? ನೀವು ನಾನು ಎಲ್ಲೋ ಇರುವ ವ್ಯಕ್ತಿಯನ್ನು ಮಾತಾಡಬೇಕಾದ್ರೆ, ಮೆಸೇಜ್ ಕಳಿಸಬೇಕಾದ್ರೆ, ತಿಳಿದುಕೊಳ್ಳಬೇಕಾದ್ರೆ ನೆಟ್ವರ್ಕ್ ಅಗತ್ಯ. ಆದರೆ ಈ ಒಂದು ದೇವರ ಸಮ್ಮುಖದಲ್ಲಿ ದೇವರ ಸಹಾಯವನ್ನು ಪಡೆದುಕೊಳ್ಳಲಿಕ್ಕೆ ರೀಚಾರ್ಜ್ ಹಣ ಖರ್ಚು ಮಾಡಬೇಕಾಗಿಲ್ಲ, ನೆಟ್ವರ್ಕ್ ಆಗಿ ಹುಡುಕಾಡಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ದೇವರೇ, ಯೇಸುವೇ ಎಂದು ಯೇಸುವಿನ ನಾಮದಲ್ಲಿ ನಾವು ನಂಬಿಕೆ ಭಕ್ತಿಯಿಂದ ನಾವು ಕೇಳಿದರೆ ಆತನು ಉತ್ತರಿಸುವಂಥವನಾಗಿದ್ದೇನೆ. ನನಗೆ ಗೊತ್ತು ನಿಮ್ಮಲ್ಲಿ ಅನೇಕರು, ಪಾಸ್ಟ್ರೇ ಪ್ರೇಯರ್ ಮಾಡ್ತಾನೇ ಇದ್ದೀವಿ ಪಾಸ್ಟ್ರೇ, ಕೇಳ್ತಾನೇ ಇದ್ದೀವಿ ಪಾಸ್ಟ್ರೇ, ಎಲ್ಲ ತಡೆಗಳು, ಎಲ್ಲ ತೊಂದರೆಗಳು, ತುಂಬ ನಿಧಾನ ಆಗ್ತಾ ಇದೆ, ಯಾವುದು ನೆರವೇರ್ತಾ ಇಲ್ಲ ಅಂತ ನೀವು ಅಂದುಕೊಳ್ತಾ ಇದ್ದೀರಾ. ಬಟ್ ದೇವರ ವಾಕ್ಯ ಯಾವಾಗಲೂ ನಮಗೆ ಲೂಕ 18:1 ಹೇಳಿದ ಹಾಗೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ. ಇವತ್ತು ಕೂಡ ಅನೇಕ ವಿಚಾರಗಳನ್ನು ದೇವರಾತ್ಮನು ನಮಗೆ ತಿಳಿಯಪಡಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಆ ಎಲ್ಲ ವಿಚಾರಗಳನ್ನು ನಾವು ತಿಳಿದುಕೊಳ್ಳುವಂಥವರಾಗಿರೋಣ. ಪ್ರಾರ್ಥನೆಯ ಬಗ್ಗೆ ನಾವು ಎಷ್ಟು ಹೇಳಿದರೂ ಕೂಡ ಕಡಿಮೆನೇ. ಯಾಕೆಂದರೆ ಪ್ರಾರ್ಥನೆ ಪರಲೋಕದ
ಪ್ರಸನ್ನತೆಯನ್ನು ಭುವಿಗೆ ತರುತ್ತದೆ. ಪ್ರಾರ್ಥನೆ ದೇವರ ಬಲವನ್ನು ಮನುಷ್ಯರ ಬಲಹೀನತೆಗೆ ಸೇರಿಸುತ್ತದೆ. ಪ್ರಾರ್ಥನೆ ಏನು ಮಾಡುತ್ತದೆ? ಮುಚ್ಚಲ್ಪಟ್ಟ ಬಾಗಿಲುಗಳನ್ನು ತೆರೆಯುವಂತೆ ಮಾಡುತ್ತದೆ. ಪ್ರಾರ್ಥನೆ ನಿಮ್ಮ ಹೃದಯಕ್ಕಾದ ಗಾಯಗಳನ್ನು ವಾಸಿ ಮಾಡುತ್ತದೆ. ಪ್ರಾರ್ಥನೆ ನಿಮ್ಮ ಜೀವಿತಗಳನ್ನು, ನಿಮ್ಮ ಒಂದು ಆಲೋಚನೆಗಳನ್ನು ಮಾರ್ಪಡಿಸುತ್ತದೆ. ನಿಮಗೆ ವಿರೋಧವಾಗಿರುವಂಥ ಯಾವುದೇ ಸಂಕಷ್ಟಕರವಾದ ಪರಿಸ್ಥಿತಿಗೆ ಒಂದು ಔಷಧಿ ಹಾಗೆ ಅದು ಕೆಲಸ ಮಾಡುತ್ತದೆ. ಅದರಿಂದ ದೇವರು ಇವತ್ತು ತನ್ನ ಮಕ್ಕಳಾದ ನಿಮ್ಮನ್ನು, ನನ್ನನ್ನು ಕೆಲವು ವಿಚಾರಗಳನ್ನು ಕಲಿಯಲಿಕ್ಕೆ ದೇವರು ಕರೆಯುತ್ತಾ ಇದ್ದಾರೆ. ಅದರಲ್ಲಿ ಮೊದಲನೆಯ ಕಾರ್ಯವನ್ನು ನಾವು ನೋಡುವುದಾದರೆ, ಈ ಒಂದು ವಾಕ್ಯ ಹೇಳಿದ ಹಾಗೆ, ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರ ದಯಪಾಲಿಸುವೆನು. ಸದುತ್ತರ ಅಂದರೆ ಏನು ಗೊತ್ತಾ? ಒಂದು ಒಳ್ಳೆಯ ಉತ್ತರಗಳಲ್ಲಿ ಬ್ಯಾಡ್ ನ್ಯೂಸು ಇದೆ, ಗುಡ್ ನ್ಯೂಸು ಇದೆ, ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಯಾವುದಾದರೂ ನ್ಯೂಸೇ. ಟಿ ವಿ ಚಾನಲ್ಗಳಲ್ಲಿ, ನಾವು ಯೂಟ್ಯೂಬ್ಗಳಲ್ಲಿ, ಮೊಬೈಲ್ಗಳಲ್ಲಿ ನ್ಯೂಸುಗಳು ಬರ್ತಾ ಇರುತ್ತೆ. ಅದರಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಬಟ್ ನ್ಯೂಸ್, ಯಾವ ನ್ಯೂಸ್ ನಿಮಗೆ ಬೇಕು? ನಾವು ಯಾರು ಕೂಡ ಬ್ಯಾಡ್ ನ್ಯೂಸ್ಗಾಗಿ ಎದುರು ನೋಡೋದಿಲ್ಲ, ಗುಡ್ ನ್ಯೂಸ್ಗಾಗಿ ಎದುರು ನೋಡುತ್ತಾ ಇದ್ದೀವಿ. ಹಾಗಾದರೆ ದೇವರಿಂದ ಬರುವಂಥದ್ದು ಬ್ಯಾಡ್ ನ್ಯೂಸ್ ಅಲ್ಲ, ನಮಗೆ ಗುಡ್ ನ್ಯೂಸೇ. ಇವತ್ತೆಷ್ಟು ಜನರು ನಿಮ್ಮಲ್ಲಿ ಗುಡ್ ನ್ಯೂಸ್ಗಾಗಿ ಎದುರು ನೋಡುತ್ತಾ ಇದ್ದೀರಾ? ಎಲ್ಲ ಸಮಯದಲ್ಲಿ ನನಗೆ ಬ್ಯಾಡ್ ನ್ಯೂಸೇ ಬರ್ತಾ ಇದೆ. ಈ ತಿಂಗಳಾದರೂ, ಈ ಸಾರಿ ಆದರೂ, ಈ ದಿನವಾದರೂ, ಈ ಒಂದು ಪರಿಸ್ಥಿತಿಯಲ್ಲಾದರೂ ನನ್ನ ದೇವರು ನನಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಕೊಡಬೇಕು ಅಂತ ನೀವು ಅಂದುಕೊಳ್ಳುತ್ತಾ ಇದ್ದೀರಿ. ಒಂದು ವಿಷಯ ಗಮನದಲ್ಲಿಟ್ಟುಕೊಳ್ಳಿ, ಪ್ರಾರ್ಥನೆ ಎಂಬುದು ದೇವರ ಹೃದಯಕ್ಕೆ ನಿಮ್ಮನ್ನು ಕನೆಕ್ಟ್ ಮಾಡುತ್ತದೆ. ನೀವು ಕರೆ ಮಾಡಿದಾಗ, ಮೊಬೈಲಲ್ಲಿ ನಂಬರ್ ಹಾಕಿದಾಗ, ನೆಟ್ವರ್ಕ್ ಇಲ್ಲ ಅಂದರೆ ನಿಮಗೆ ಕನೆಕ್ಟ್ ಆಗಲ್ಲ. ಅದೇ ರೀತಿಯಲ್ಲಿ ಜೀಸಸ್ ಎಂಬ ಪಾಸ್ವರ್ಡ್ ನಿಮ್ಮ ಹತ್ರ ಇಲ್ಲ ಅಂದರೆ ದೇವರಿಗೆ ಕನೆಕ್ಟ್ ಆಗೋದು ಕಷ್ಟ. ನೆಟ್ವರ್ಕ್ ಈಸ್ ಮಸ್ಟ್, ಬೇಕೇ ಬೇಕು ಯೇಸುವಿನ. ಅದಕ್ಕೆ ಈ ಪ್ರಾರ್ಥನೆ ಎಂಬುದು ನೆಟ್ವರ್ಕ್ ರೀತಿಯಲ್ಲಿ ಅಲ್ವಾ? ನೆಟ್ವರ್ಕ್, ಸಂಪರ್ಕ. ಮೊದಲನೇ ಕಾರ್ಯ, ಪ್ರಾರ್ಥನೆ ಒಂದು ಸಂಪರ್ಕವಾಗಿದೆ. ನಿಮ್ಮ ನನ್ನ ಜೀವಿತಗಳು ದೇವರೊಟ್ಟಿಗಿನ ಸಂಪರ್ಕವನ್ನು ಎದುರು ನೋಡುವಂಥದ್ದಾಗಿದೆ. ಈ ಯೆರೆಮೀಯನ ವಾಕ್ಯದಲ್ಲಿ ಮೊದಲೇ ಹೇಳಿರುವಂಥ ಮಾತು, ಹಳೆಯ ಒಡಂಬಡಿಕೆಯಿಂದಲೇ ದೇವರು ಹೇಳ್ತಾ ಇದ್ದಾರೆ. ಇಸ್ರಾಯೇಲರಿಗೆ ಹೇಳಿದರು, ಭಕ್ತರಿಗೆ ಹೇಳಿದರು, ಅಪೋಸ್ತಲರಿಗೆ ಹೇಳಿದರು, ಮಿಷನರಿಗಳಿಗೆ ಹೇಳಿದರು, ವಿಶ್ವಾಸಿಗಳಿಗೆ ಹೇಳಿದರು. ಈಗ ನಮಗೂ ದೇವರು ಹೇಳುತ್ತಾ ಇದ್ದಾರೆ, ನಿನ್ನ ಕಷ್ಟ ಕಾಲದಲ್ಲಿ, ಕೀರ್ತನೆ 50:15 25 ಹೇಳಿದ ಪ್ರಕಾರವಾಗಿ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬೇಡಿಕೊಳ್ಳಿರಿ, ಕೂಗಿರಿ, ಕೇಳಿಕೊಳ್ಳಿರಿ. ಇದೆಲ್ಲ ಏನು ಗೊತ್ತಾ? ನೆಟ್ವರ್ಕ್ ನಮಗೆ ಫ್ರೀ ಆಫ್ ಕಾಸ್ಟಲ್ಲಿ ನನ್ನನ್ನು ಕೇಳಿಕೋ ಎಂದು ದೇವರ ವಾಕ್ಯ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಇದೆ. ಪ್ರಾರ್ಥನೆ ಎಂಬುದು ನಾವು ಪ್ರಾಕ್ಟೀಸ್ ಮಾಡಬೇಕು. ನಿನ್ನೆ ದಿನ ಹೇಳಿದ ಹಾಗೆ ಸಣ್ಣ ಪುಟ್ಟ ಕಾರ್ಯಗಳಲ್ಲಿ ದೇವರ ಶಕ್ತಿಯನ್ನು ಅನುಭವ ಮಾಡಿ ಮೇಲಕ್ಕೆ ನಾವು ಬೆಳೆಯುತ್ತಾ ಹೋಗಬೇಕು. ಒಂದು ಪ್ರಾರ್ಥನೆ ಒಂದು ಸಂಪರ್ಕವಾಗಿದೆ, ಸಂಪರ್ಕ. ಎರಡನೇದು, ಪ್ರಾರ್ಥನೆ ನಮ್ಮ ಪರಿಸ್ಥಿತಿಗಳನ್ನು ಮಾರ್ಪಡಿಸುವಂಥದ್ದಾಗಿದೆ. ನಿಮಗೆಲ್ಲ ಗೊತ್ತಿದೆ, ನೆನ್ನೆನೂ ಇದರ ಕುರಿತಾಗಿ ಸ್ವಲ್ಪ ಹೇಳಿದೆ. ಮಾರ್ಕನು ಬರೆದ ಸುವಾರ್ತೆಯಲ್ಲಿ 11ನೇ ಅಧ್ಯಾಯ 24 ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಪ್ರಾರ್ಥನೆ ನಿಮ್ಮ ಪರಿಸ್ಥಿತಿಗಳನ್ನು ಮಾರ್ಪಡಿಸುವಂಥ ಶಕ್ತಿಯನ್ನು ಹೊಂದಿದೆ ಎಂದು ಹೇಳುತ್ತಾ ಇದೆ. ಅದರ ನಿಮಿತ್ತವಾಗಿಯೇ ದಾನಿಯೇಲನು ಪ್ರಾರ್ಥಿಸಿದನು, ದೇವರು ಸಿಂಹದ ಬಾಯಿಗಳನ್ನು ಮುಚ್ಚಿದನು. ಪೇತ್ರನು ಸೆರೆಮನೆಯಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಅವನು ಪ್ರಾರ್ಥಿಸಿದಾಗ, ಸಭೆಯು ಆತನಿಗಾಗಿ ಪ್ರಾರ್ಥಿಸಿದಾಗ ಅವನಿಗೆ ಕಟ್ಟಲ್ಪಟ್ಟ ಸರಪಣಿಗಳು ಮುರಿದು ಬಿದ್ದವು ಅಂತ ನಾವು ನೋಡುತ್ತಾ ಇದ್ದೇವೆ. ಪ್ರಾರ್ಥನೆ ನಿಮ್ಮ ಪರಿಸ್ಥಿತಿಗಳನ್ನು ಇವತ್ತೂ ಕೂಡ ದೇವರು ಕ್ರಿಯೆ ಮಾಡ್ತಾ ಇದ್ದಾನೆ. ದೇವರು ರೆಸ್ಟಲ್ಲಿಲ್ಲ, ದೇವರು ದೂರವಾಗಿಲ್ಲ, ದೇವರು ಕೇಳದ ಹಾಗಿಲ್ಲ, ದೇವರು ಒಂದು ವಿಗ್ರಹ ಅಲ್ಲ, ಒಂದು ಶಿಲೆಯಲ್ಲ, ಆತನಿಗೆ ಅರ್ಥವಾಗದಂಥ ವಿಧವಿಲ್ಲ. ಯೆಶಾಯ 59:1 ಹೇಳಿದ ಪ್ರಕಾರವಾಗಿ ಆತನ ಹಸ್ತವು ರಕ್ಷಿಸಲಾರದಂಥ ಮೋಟುಗೆಯಲ್ಲ. ನೋ, ಹ್ಯಾಂಡ್ ಈಸ್ ನಾಟ್ ಶಾರ್ಟ್. ಆತನ ಕೈ
ಆತನ ಹಸ್ತ ರಕ್ಷಿಸಲಾರದಂಥ ಮೋಟುಗೈಯಲ್ಲ. ನಾವೇ ಕೆಲವು ಸಾರಿ ಆ ಸಂಪರ್ಕವನ್ನು ಟೆಸ್ಟ್ ಮಾಡಲ್ಲ. ಪ್ರತಿನಿತ್ಯ ಟಿ ವಿಗೆ ಟೈಮ್ ಇದೆ, ಮೊಬೈಲ್ಗೆ ಟೈಮ್ ಇದೆ, ತಿನ್ನೋದಕ್ಕೆ ಟೈಮ್ ಇದೆ, ಕೆಲಸಕ್ಕೆ ಟೈಮ್ ಇದೆ, ಎಲ್ಲದಕ್ಕೂ ಟೈಮ್ ಇದೆ, ವಾಕ್ಯಕ್ಕೂ ಪ್ರಾರ್ಥನೆಗೆ ವಿನಃ. ಅದಕ್ಕೆ ತುಂಬ ತಡೆಗಳು ಬರ್ತವೆ. ನೀವು ಹೇಳ್ತಾರೆ ಸಿನಿಮಾ ಟಿ ವಿ ನೋಡುವಾಗ ಯಾರೂ ಬರಲ್ಲ, ಮೊಬೈಲ್ ನೋಡುವಾಗ ಯಾರೂ ಬರಲ್ಲ, ಪ್ರಾರ್ಥನೆಗೆ ಕೂತ್ಕೊಂಡ್ರೆ ಜನ ಬರ್ತಾರೆ, ಯಾವುದೋ ಫೋನ್ ಬರ್ತದೆ, ವಾಕ್ಯಕ್ಕೆ ಕೂತ್ಕೊಂಡ್ರೆ ತಡೆಗಳು ಬರ್ತದೆ. ಬೆಳಗಿನ ಸಮಯದಲ್ಲಿ, ಸಂಜೆ ಸಮಯದಲ್ಲಿ ನಾವು ಹೇಳ್ತಾನೇ ಇರ್ತೇವೆ. ಎಷ್ಟು ಹೇಳ್ತೇವೆ? ನಿಮಗೆ ಫ್ರೀ ಇರುವ 24 ತಾಸಲ್ಲಿ ಯಾವಾಗಾದರೂ ಮಧ್ಯರಾತ್ರಿ ಮಧ್ಯಾಹ್ನ ಸೇರಿ ಪ್ರಾರ್ಥನೆ ಮಾಡಿರಿ ಅಂತ ಕೇಳಿದರೆ ಅದು ಸಾಧ್ಯವಿಲ್ಲದ ಪರಿಸ್ಥಿತಿ. ನಿಮಗೆ ಹೋಗಲಿ ಬೈಬಲ್ ಕಾಲೇಜ್ ಕಲಿವಿ ಅಂದರೆ ಅದಕ್ಕೂ ಸಾಧ್ಯವಿಲ್ಲದ ಪರಿಸ್ಥಿತಿ ಆಗ್ತಾ ಇದೆಯಲ್ವ. ಕಾರಣ ಅದು ನಿಮ್ಮ ತಪ್ಪಲ್ಲ. ಸೈತಾನನು ಇಹಲೋಕಾಧಿಪತಿ ನಾವು ಪ್ರಾರ್ಥನೆಯಲ್ಲಿ ಬೆಳೆಯಬಾರದು, ವಾಕ್ಯದಲ್ಲಿ ಬೆಳೆಯಬಾರದು ಎಂಬುದವನ ಉದ್ದೇಶವಾಗಿದೆ. ಅದಕ್ಕೆ ನಾವೇನು ಮಾಡಬೇಕು? ಒಂದು, ಚೆನ್ನಾಗಿ ಗಮನ ಇಡ್ರಿ, ನಮ್ಮ ಸಂಪರ್ಕ ಕರೆಕ್ಟ್ ಆಗಿದೆಯಾ? ವೈಫೈಗೆ ಒಂದು ವೇಳೆ ಸಂಪರ್ಕ ಕಡಿದು ಹೋದರೆ, ಮೊಬೈಲ್ ನೆಟ್ವರ್ಕ್ಗೆ ಕಡಿದು ಹೋದರೆ ನಾವು ಮಾತಾಡಲಿಕ್ಕಾಗಲ್ಲ, ಯೂಸ್ ಆಗಲ್ಲ, ಮೊಬೈಲೇ ಯೂಸ್ ಆಗಲ್ಲ. ನಿಮ್ಮ ಮೊಬೈಲ್ಗೆ ರೀಚಾರ್ಜ್ ಇಲ್ಲದೆ ಹೋದರೆ ಏನಕ್ಕೆ ಉಪಯೋಗ ಆಗುತ್ತೆ ಹೇಳ್ರಿ? ಫೋಟೋ ನೋಡ್ಕೊಳ್ಳೋಕ್ಕೆ ಏನೋ ಆಲ್ರೆಡಿ ಸೇವ್ ಮಾಡಿರೋದು ನೋಡ್ಕೋಬೋದು ಅಷ್ಟೇ. ಆದರೆ ನೆಟ್ವರ್ಕ್ ಬಹಳ ಮುಖ್ಯ, ಸಂಪರ್ಕ ಬಹಳ ಮುಖ್ಯ. ಎರಡನೇದು, ನಿಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸುವಂಥ ಶಕ್ತಿ ಪ್ರಾರ್ಥನೆಯಲ್ಲಿ ಇದೆ ಅನ್ನೋದನ್ನು ಮಾತ್ರ ನಾವು ಮರೆತು ಹೋಗಬಾರ್ದು. ಅದು ಎಲ್ಲಿ ಕೂಡ ನೆಟ್ವರ್ಕ್ ಕೆಲಸ ಮಾಡ್ತದೆ. ನೀವು ಕೆಲವು ಸಾರಿ ಹೇಳ್ತೀರಿ, ಪಾಸ್ಟ್ರೇ ನೆಟ್ವರ್ಕೇ ಸಿಗ್ತಾ ಇಲ್ಲ ಇಲ್ಲಿ ಅಂತ. ದೇವರ ನೆಟ್ವರ್ಕ್ ನೀವು ಕಾಡಲ್ಲಿರಲಿ, ಗುಹೆಯಲ್ಲಿರಲಿ, ಪರ್ವತದ ಮೇಲಿರಲಿ, ನದಿಯಲ್ಲಿರಲಿ, ನೀವು ಊರಲ್ಲಿರಲಿ, ಫಾರಿನಲ್ಲಿರಲಿ, ಎಲ್ಲಿರಲಿ, ಇಹಲೋಕದ ನೆಟ್ವರ್ಕ್ ಫೇಲ್ ಆಗುತ್ತೇನೋ, ಆದರೆ ದೇವರ ಸಂಪರ್ಕ ಕಡಿದು ಹೋಗುವುದಿಲ್ಲ. ನೀವು ಊರು ಬಿಟ್ಟು ಹೋಗಿರಲಿ, ದೇಶ ಬಿಟ್ಟು ಹೋಗಿರಲಿ, ನೀವು ಎಲ್ಲಿದ್ದರೂ ಕೂಡ ಕಷ್ಟದಲ್ಲಿರಲಿ, ಸುಖದಲ್ಲಿರಲಿ, ನಿಮ್ಮ ಶತ್ರುಗಳ ಸುತ್ತುವರೆದಿರಲಿ, ಆಫೀಸ್ಗಳಾಗಿರಲಿ, ಪೊಲೀಸ್ ಸ್ಟೇಷನ್ಗಳಾಗಿರಲಿ, ನೀವು ಎಲ್ಲಿ ಹೋದರೂ, ಎಕ್ಸಾಮ್ ಹಾಲಲ್ಲಿ ಕೂಡ, ಇಂಟರ್ವ್ಯೂ ಹಾಲಲ್ಲಿ ಕೂಡ ದೇವರು ನಿಮ್ಮ ಸಂಗಡ ಇರುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ, ಕರ್ತನಾಮಕ್ಕೆ ಸ್ತೋತ್ರ. ಆ ರೀತಿಯಾಗಿರುವಂಥದ್ದು ಎರಡನೇ ವಿಷಯ. ನಾವು ನೋಡಿದ ಪರಿಸ್ಥಿತಿಗಳನ್ನು ಮಾರ್ಪಡಿಸುವಂಥದ್ದು. ಮೂರನೇದಾಗಿ ವ್ಯಕ್ತಿತ್ವಗಳನ್ನು ಬದಲಾಯಿಸುವಂಥದ್ದು ಪ್ರಾರ್ಥನೆಯಾಗಿದೆ. ಏನು? ವ್ಯಕ್ತಿತ್ವಗಳನ್ನು ಬದಲಾಯಿಸುವಂಥದ್ದು. ವ್ಯಕ್ತಿಗಳನ್ನು ಬದಲಾಯಿಸುವುದು, ಅಧಿಕಾರಿಗಳನ್ನು ಬದಲಾಯಿಸಬಹುದು, ನಾಯಕರುಗಳನ್ನು ಬದಲಾಯಿಸಬಹುದು, ವ್ಯಕ್ತಿಗಳನ್ನು ಬದಲಾಯಿಸಬಹುದು. ಹಾಗಂತೇಳಿ ಯಜಮಾನರನ್ನೇ ಹೆಂಡತಿನೆಲ್ಲ ಬದಲಾಯಿಸೋದಲ್ಲ ಹೇಳ್ತಾ ಇರೋದು. ವ್ಯಕ್ತಿಗಳನ್ನು ಬೇಕಾದರೆ ಸ್ಥಾನದಿಂದ ಇಳಿಸುವುದಕ್ಕೆ ನಾವು ಹೇಳ್ಬೋದು. ಮತ್ತು ಎರಡನೇ, ಅದರಲ್ಲೇ ವ್ಯಕ್ತಿತ್ವಗಳನ್ನು ಬದಲಾಯಿಸುವುದು. ಅಂದರೆ ಕೆಲವು ಸಾರಿ ನಾವು ವ್ಯಕ್ತಿತ್ವಗಳನ್ನು ನೋಡ್ತಾ ಇರ್ತೇವೆ. ಏನ ವ್ಯಕ್ತಿತ್ವಗಳು? ಕೆಲವು ಸಾರಿ ಕಠಿಣ ಮನುಷ್ಯರು, ಕೋಪಿಷ್ಟರು, ಸಿಡುಕರು, ಸಣ್ಣ ಪುಟ್ಟ ದೊಡ್ಡ ಕಾರ್ಯಗಳಿಗೆ ವಿನಾಕಾರಣ ಅಪಾರ್ಥ ಮಾಡಿಕೊಳ್ಳುವರು. ಇವರ ಮನಸ್ಸುಗಳು ಮಾರ್ಪಡುವಂತೆ ನಾವು ಪ್ರಾರ್ಥಿಸಬೇಕು. ಸಭೆಯು ಪ್ರಾರ್ಥಿಸುವಾಗ ಕ್ರೂರಿಯಾಗಿದ್ದ ಸೌಲನ ಮನಸ್ಸು ಮಾರ್ಪಡಿಸುವುದಕ್ಕೆ ದೇವರು ಅವನಿಗೆ ದರ್ಶನ ಕೊಟ್ಟು ಅವನನ್ನು ಪೌಲನನ್ನಾಗಿ ಮಾರ್ಪಡಿಸಿದನು. ಇವತ್ತು ಅನೇಕ ಸಭೆಗಳು, ಅನೇಕ ಸೇವಕರುಗಳು, ಅನೇಕ ವಿಶ್ವಾಸಿಗಳು ಅಕ್ಕಪಕ್ಕ ವಿರೋಧಿಸುವ, ಮಾಟ ಮಂತ್ರ ಮಾಡುವ, ವಿರೋಧ ಮಾಡುವಂಥ ಕೃತ್ಯಗಳನ್ನು ಲಯಪಡಿಸುವುದಕ್ಕಾಗಿ ಪ್ರಾರ್ಥಿಸ್ತಾರೆ. ಕೆಲವರು ನನಗೆ ಹೇಳಿದ್ದಾರೆ, ಈ ಕ್ರಿಶ್ಚಿಯನ್ಸ್ ಏನೋ ಮಾಡ್ತಾರಪ್ಪ, ಈ ಕ್ರಿಶ್ಚಿಯನ್ಸ್ ಏನೋ ಮಾಡ್ತಾರೆ, ನಾವೇನು ಮಾಡ್ತೀವಿ? ಏನಾದರೂ ಮಾಟ ಮಂತ್ರ ಮಾಡ್ತೀವ, ವಿರೋಧ ಮಾಡ್ತೀವ, ನಾವು ಪ್ರೇಯರ್ ಮಾಡ್ತೀವಿ. ಹಾಗಾದರೆ ಈ ಕ್ರಿಶ್ಚಿಯನ್ಸ್ ಏನೋ ಮಾಡ್ತಾರಪ್ಪ ಅಂತ ಹೇಳಿದರೆ ನಾವೇನೂ ಮಾಡಲ್ಲ ಅಂತಲ್ಲ. ಎಸ್, ನಾವು ಪ್ರೇಯರ್ ಮಾಡ್ತೀವಿ. ಕೆಟ್ಟದ್ದಕ್ಕೆ ವಿರೋಧವಾಗಿ, ದುಷ್ಟನಿಗೆ ವಿರೋಧವಾಗಿ, ಮಾಟ ಮಂತ್ರದ ವಿರೋಧವಾಗಿ, ಸಾಲಕ್ಕೆ ವಿರೋಧವಾಗಿ, ಶತ್ರುವಿಗೆ ವಿರೋಧವಾಗಿ, ಸಮಸ್ಯೆಗಳಿಗೆ ವಿರೋಧವಾಗಿ ನಾವು ಪ್ರೇಯರ್ ಮಾಡ್ತೀವಿ. ಯಾಕೆಂದರೆ ಕೆಟ್ಟದ್ದನ್ನು ಸಹಿಸುವುದು ದೇವರಲ್ಲ, ದೇವರು ಸಹಿಸುವುದಿಲ್ಲ. ಮತ್ತು ವಾಕ್ಯವನ್ನು ಆಲಿಸುತ್ತಿರುವ ದೇವಜನರು, ಕ್ರೈಸ್ತರು ಪ್ರಾರ್ಥಿಸ್ತಾರೆ. ಯಾಕೆಂದರೆ ನಾವು ಶತ್ರುಗಳು ಹಾಳಾಗಬೇಕಂತಲ್ಲ, ಬದಲಾಗಬೇಕೆಂಬುದಾಗಿ. ಇಸ್ರಾಯೇಲರು ಮೊರೆ ಇಟ್ಟಿದ್ದು ಫರೋಹನ ಹೃದಯ ಕರಗಬೇಕೆಂದು ಹೇಳಿ ಅವರು ಪ್ರಾರ್ಥನೆ ಮಾಡಿದರು. ಆದರೆ ದೇವರೇ ಫರೋಹನ ಹೃದಯವನ್ನು ಕಠಿಣ ಮಾಡಿದ. ಅದಕ್ಕೊಂದು ಉದ್ದೇಶ ಇದೆ, ಅದು ಬೇರೆ. ಆದರೆ ಮನುಷ್ಯರ ಹೃದಯಗಳನ್ನು ಕಠಿಣಪಡಿಸುವುದಕ್ಕೂ, ಕಠಿಣವಾದ ಹೃದಯಗಳನ್ನು, ಕಠಿಣವಾದ ವ್ಯಕ್ತಿಗಳನ್ನು ಮೃದು ಮಾಡಲಿಕ್ಕೂ, ನಿಮ್ಮ ಮನೆಯಲ್ಲಿ ಮಕ್ಕಳು ಹೇಳಿದ ಮಾತೇ ಕೇಳಲ್ಲ ಅಂತ ಇದ್ದಾರಾ? ನಿಮ್ಮವರೇ ಕೆಲವರು ನಿಮಗೇ ವಿರೋಧವಾಗಿ ಮಾತಾಡ್ತಾ ಇದ್ದಾರಾ? ನಿಮ್ಮ ಯಜಮಾನರು, ನಿಮ್ಮ ಮನೆಯವರು ತುಂಬ ಕೋಪಿಷ್ಟರು, ನೀವು ಆಗಾಗ ಅವರು ತುಂಬ ಸಿಡುಕು ಕಿರಿಕಿರಿ ಮಾಡೋದು ಮಾಡ್ತಾ ಇದ್ದಾರಾ? ಅದಕ್ಕೆ ಮದ್ದು ಔಷಧಿ ಏನು ಗೊತ್ತಾ?
ಪ್ರಾರ್ಥನೆ. ದೇವರ ವಾಕ್ಯ ಹೇಳುತ್ತಾ ಇದೆ, ಆ ರೀತಿ ಇರುವಾಗ ಪ್ರಾರ್ಥನೆ ಮಾಡಬೇಕು. ಯೆಹೆಜ್ಕೇಲನ ಗ್ರಂಥ 36ನೇ ಅಧ್ಯಾಯ 26ನೇ ವಚನದಲ್ಲಿ, ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು, ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ಇಲ್ಲಿ ಹೇಳುತ್ತಿರುವಂಥದ್ದು ಹೊಸ ಮನಸ್ಸು, ಹೊಸ ಸ್ವಭಾವ, ಹೊಸ ಹೃದಯ. ನೋಡಿದ್ರ, ಹೊಸ ಮನಸ್ಸು, ಹೊಸ ಸ್ವಭಾವ, ಹೊಸ ಹೃದಯ, ಮೃದುವಾದ ಹೃದಯ. ದೇವರೇ, ಎಷ್ಟೋ ಜನರು ಹೇಳ್ತಾರೆ, ನನ್ನ ಮನೆಯವರಿಗೆ ಆ ಹೃದಯ ಕೊಡಪ್ಪ, ನನ್ನ ಮನೆಯ ಅಂದರೆ ಹೆಂಡತಿಗೋ ಗಂಡನಿಗೋ ನನ್ನ ಮಕ್ಕಳಿಗೋ ನಾನು ಸಮಾಧಾನವಾಗಿ ಮಾತಾಡಿ ಅವರ ಕೋಪದಿಂದ ಅವರ ದುಡುಕಿನಿಂದ ನಾನು ಹಂಗಾಗ್ಬಿಟ್ಟಿದ್ದೀನಿ. ನಿಮ್ಮಲ್ಲಿ ಎಷ್ಟೋ ಜನ ಹೇಳ್ತೀರಲ್ವ, ಅಯ್ಯೋ ನಾನು ಮೊದಲು ಎಷ್ಟು ಶಾಂತ ಸ್ವಭಾವಿ ಆಗಿದ್ದೆ, ಆದರೆ ಇವಾಗ ನಮ್ಮ ಮನೆಯವರು ಮಾಡೋದರಿಂದ, ನಮ್ಮ ಮಕ್ಕಳ ನಡತೆಯಿಂದ, ಅಕ್ಕಪಕ್ಕದವರಿಂದ, ನಮ್ಮ ಸಭಿಕರಿಂದ ನಾವೂ ಅವ್ರ ಥರ ಆಗೋಗ್ಬಿಟ್ಟಿದ್ದೀವಿ. ನಮ್ಮ ಹೃದಯ ಕಠಿಣವಾಗಿ, ಕೋಪವಾಗಿ, ಕ್ರೂರವಾಗಿ. ಜನರು ಮೊದಲು ನಮ್ಮ ಇಂಡಿಯಾದಲ್ಲಿ ಆ ಥರ ಇರಲಿಲ್ಲ. ಈಗ ಎಲ್ಲಿ ನೋಡಿದ್ರು ಸಭೆಗಳಂದರೆ ಉರಿದು ಬೀಳ್ತಾರೆ, ಪಾಸ್ಟರ್ ಅಂದರೆ ಉರಿದು ಬೀಳ್ತಾರೆ, ಬೈಬಲ್ ಅಂದರೆ ಉರಿದು ಬೀಳ್ತಾರೆ. ಕಾರಣ ಏನು? ಎಲ್ಲ ನಾವು ಅಕ್ಕಪಕ್ಕ ವಾಸ ಮಾಡೋರು ಹಂಗೇ ಇದ್ದೀವಿ ತಾನೇ. ಅವರಲ್ಲಿ ಯಾಕೆ ಈ ದ್ವೇಷ ಬರ್ತಾ ಇದೆ? ಯಾಕೆಂದರೆ ರಾಜಕೀಯ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ ಗೊತ್ತಾ? ತಮಗೆ ಓಟಿಗೋಸ್ಕರ, ತಮ್ಮ ಅಧಿಕಾರಕ್ಕೋಸ್ಕರ ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ, ನೀವು ನಮ್ಮವರು, ನಾವು ನಿಮಗಾಗಿ, ನಮ್ಮ ದೇಶವನ್ನು ಕಾಪಾಡ್ತೀವಿ, ನಮ್ಮ ಸಂಸ್ಕೃತಿಯನ್ನು ಕಾಪಾಡ್ತೀವಿ, ನಾವು ಏನಾಗಿದೆಯಪ್ಪ? ನಿಮ್ಮ ಊರಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ? ಯಾರೋ ಒಂದು ಕುಟುಂಬ, 2 ಕುಟುಂಬ ದೇವರನ್ನ ನಂಬಿದ್ದಾರೆ, ಅವರು ನಂಬಲಿ ಬಿಡು, ಅದು ಸ್ವತಂತ್ರ. ಆದರೆ ಉಳಿದವರಿಗೆ ಹೊಟ್ಟೆ ಕಿಚ್ಚು, ಅವ್ರು ಯಾಕೆ ನಂಬಬೇಕು? ನೀನು ಭಕ್ತಿಯಿಂದಿರಪ್ಪ, ನೀನು ಭಕ್ತಿಯಿಂದಿದ್ದು ನಿನ್ನ ದೇವರು ಸತ್ಯವಂತನಾದರೆ ಅವ್ರು ಯಾಕೆ ಇನ್ನೊಂದು ದೇವರ ಹತ್ರ ಹೋಗ್ತಾರೆ? ಅವ್ರು ಯಾಕೆ ಇನ್ನೊಂದು ನಂಬಿಕೆ ಹತ್ರ ಹೋಗ್ತಾರೆ? ಅದನ್ನು ಬಿಟ್ಬಿಟ್ಟು ತನ್ನಲ್ಲಿರುವಂಥ ಕೊಳಕನ್ನು ನೋಡಿಕೊಳ್ಳದೆ ಇನ್ನೊಬ್ಬರು ಅವ್ರು ಹೋಗ್ಬಿಡ್ತಾರೆ. ಕುಡಿಯೋದು ಬಿಡಲ್ಲ, ಸೇದೋದು ಬಿಡಲ್ಲ, ತಿನ್ನೋದು ಬಿಡಲ್ಲ, ಸಿನಿಮಾ ನೋಡೋದು ಬಿಡಲ್ಲ, ಜಗಳ ಆಡೋದು ಬಿಡಲ್ಲ, ಕೋಪ ಮಾಡೋದು ಬಿಡಲ್ಲ, ಹೊಟ್ಟೆ ಕಿಚ್ಚು ಮಾಡೋದು ಬಿಡಲ್ಲ. ಅನೇಕ ದುಷ್ಟತನಗಳನ್ನು ಮಾಡುವಂಥ ನಿಮ್ಮಲ್ಲಿ ಸತ್ಯ ಎಲ್ಲಿದೆ? ಅನ್ಯರಲ್ಲಿ ಎಲ್ಲಿದೆ? ಆದರೆ ಅವರು ಸತ್ಯವಂತರನ್ನು, ಕ್ರೈಸ್ತರನ್ನು ನೋಡಿ ಹೊಟ್ಟೆ ಕಿಚ್ಚು ಪಟ್ಟುಕೊಳ್ತಾರೆ. ಅವರು ಇದೆಲ್ಲ ಸೈತಾನನ ಕಾರ್ಯ. ಇವರು ಚೆನ್ನಾಗಿದ್ದಾರೆ, ಆದರೆ ಸಮಾಜದಲ್ಲಿ ಬೇರ್ಪಡಿಸುವಂಥದ್ದು ಯಾರು? ಮನುಷ್ಯರ ಹೃದಯಗಳನ್ನು ಕೋಪಿಷ್ಠರನ್ನಾಗಿ ಮಾಡುವುದು, ಕ್ರೂರಿಗಳನ್ನಾಗಿ ಮಾಡುವುದು, ವಿರೋಧಿಗಳನ್ನಾಗಿ ಮಾಡುವುದು, ಬೇರ್ಪಡಿಸುವುದು, ಭಿನ್ನಾಭಿಪ್ರಾಯ ತರುವುದು ಯಾರು ಮಾಡ್ತಾ ಇದ್ದಾರೆ? ಓಟಿಗೋಸ್ಕರ, ನೋಟಿಗೋಸ್ಕರ, ಹಣಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ ಮಾಡ್ತಾ ಇದ್ದಾರೆ ಹೊರತು ಎಲ್ಲ ಜನರು ಸೌಹಾರ್ದತೆಯಿಂದಿರುವುದಕ್ಕೆ ಆಸೆ ಪಡ್ತಾರೆ. ಭಕ್ತಿ ಯಾರಿಗಾದರೂ ಭಕ್ತಿನೇ, ಭಕ್ತಿಯಿಂದಿರಬೇಕು ಅಷ್ಟೇ ದೇವರ ವಾಕ್ಯ ಹೇಳುವುದು ಕೂಡ. ನನ್ನ ಪ್ರಿಯ ದೇವಜನವೇ, ದೇವರು ಹೇಳ್ತಾನೆ ನೂತನ ಮನಸ್ಸು. ನೋಡಿ, ಎಷ್ಟೋ ಜನ ಕೆಟ್ಟವರು, ನಮ್ಮಂಥವರೆಲ್ಲ ಬಹಳ ಕೋಪದಿಂದ, ಕಳ್ಳತನದಿಂದ, ಕೆಟ್ಟತನದಿಂದ ಇದ್ದಂಥ ನಮ್ಮ ಜೀವಿತಗಳು ಯೇಸು ಕ್ರಿಸ್ತನಿಂದ ಮಾರ್ಪಟ್ಟಿವೆ. ನಾವು ಬದಲಾಗಿದ್ದೇವೆ. ನಮ್ಮಲ್ಲಿ ಹೊಸತನ ಕಾಣಿಸ್ತಾ ಇದೆ, ನೂತನ ಮನಸ್ಸು ಕಾಣಿಸ್ತಾ ಇದೆ, ಹೃದಯ ಬದಲಾಗಿದೆ. ಕಾರಣ ಏನು ಗೊತ್ತಾ? ದೇವರ ವಾಕ್ಯ, ಪ್ರಾರ್ಥನೆ. ಅದು ನಮ್ಮನ್ನು ಬದಲಾಯಿಸಿದೆ. ನೀವು ಕೂಡ ಯಾರಿಗಾದರೂ ಪ್ರಾರ್ಥಿಸುವುದಾದರೆ ಕಲ್ಲಾದ ಹೃದಯವನ್ನು ತೆಗೆದು ಆತನು ಹೊಸ ಮನಸ್ಸು, ಹೊಸ ಸ್ವಭಾವ, ಹೊಸ ಹೃದಯ ಕೊಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ, ಕರ್ತನಿಗೆ ಸ್ತೋತ್ರ. ಮತ್ತು ಪ್ರಾರ್ಥನೆ ಹಿಂಸೆಯಲ್ಲಿ ಬಲವನ್ನು ಕೊಡುತ್ತದೆ. ಇದು ಬಹಳ ಪ್ರಾಮುಖ್ಯವಾದಂಥ ಅಂಶ, ಕೇಳಿಸಿಕೊಳ್ಳ್ರಿ. ಪ್ರಾರ್ಥನೆ ಹಿಂಸೆಯಲ್ಲಿ ನಮಗೆ ಬಲವನ್ನು ಕೊಡುತ್ತದೆ. ಎಷ್ಟೋ ನಷ್ಟವನ್ನು ಹೊಂದಿರುತ್ತೇವೆ, ತುಂಬ ನಷ್ಟ ಆಗೋಗಿರುತ್ತೆ. ನಮಗೆ ಯಾರು ಏನು ಹೇಳಿದ್ರು ನಮಗೆ ಸಾಂತ್ವನನೇ ಆಗಲ್ಲ. ಆದರೆ ಕೆಲವು ಸಾರಿ ಮರಣದ ಹಾಸಿಗೆಯಲ್ಲಿರುವಂಥವರಿಗೆ, ಭಯಂಕರ ರೋಗದಲ್ಲಿರುವವರಿಗೆ, ಕುಟುಂಬವು ಎದುರಿಸುವವರಿಗೆ, ಯೋಬನ ಕುರಿತಾಗಿ, ಭಕ್ತರ ಕುರಿತಾಗಿ, ಅವರು ಅನುಭವಿಸಿದ ವೇದನೆಗಳ ಕುರಿತಾಗಿ, ಸ್ಟೆಫನನ ಕುರಿತಾಗಿ, ಯೇಸು ಸ್ವಾಮಿ ಶಿಲುಬೆಯಲ್ಲಿರುವ ಕುರಿತಾಗಿ ಹೇಳಿದರೆ
ಅವರಿಗೆ ಅರ್ಥ ಆಗುತ್ತೆ, ನೋಡಪ್ಪ ಅವರು ಹಿಂಸೆಯಲ್ಲಿಯೂ ನೋವಿನಲ್ಲಿಯೂ ವಿರೋಧದಲ್ಲಿಯೂ ಕೈ ಬಿಡಲ್ಪಟ್ಟಾಗಲೂ ಕೂಡ ಅವರು ವಿಶ್ವಾಸದಲ್ಲೇ ಇದ್ದರು. ಜನರು ಕಲ್ಲೆಸೆದು ಕೊಲ್ಲುವಾಗ ಸ್ತೆಫನನು ಅವರನ್ನು ನೋಡಿ, ದೇವರೇ ಇವರನ್ನು ಕ್ಷಮಿಸು ಎಂದು ಹೇಳಿದರು ಅಲ್ವಾ. ದೇವರೇ ಇವರನ್ನು ಕ್ಷಮಿಸು ಎಂದು. ಹಿಂಸೆಯಲ್ಲಿಯೂ ಕೂಡ ಬಲವನ್ನು ಪ್ರಾರ್ಥನೆ ಕೊಡುತ್ತದೆ. ನಮಗೆ ಕೆಲವು ಸಾರಿ ಹೊಟ್ಟೆ ನೋವು ಬರ್ಬೋದು, ತಲೆನೋವು ಬರ್ಬೋದು, ಶುಗರ್ ಥೈರಾಯ್ಡ್ ಬರ್ಬೋದು, ಆರ್ಥರೈಟಿಸ್ ಸಮಸ್ಯೆ ಬರ್ಬೋದು, ಏನೇ ವಿಧವಾದಂಥ ಒಬೆಸಿಟಿ, ತೂಕ ಜಾಸ್ತಿ ಆಗಿರೋದು, ಸಣಕಲಾಗಿರುವಂಥದ್ದು, ಶಾರ್ಟ್ ಆಗಿರೋದು, ಕಪ್ಪಾಗಿರುವುದು, ಚರ್ಮ ಸಮಸ್ಯೆ, ಇಚ್ಚಿಂಗ್ ಸಮಸ್ಯೆ, ಏನು ಸಮಸ್ಯೆ ಇರ್ಬೋದು. ನಮಗೆ ಅದನ್ನು ಸಹಿಸಕ್ಕಾಗ್ತಾ ಇಲ್ಲ ಅನ್ನುವಾಗ ನಮಗೆ ದೇವರ ಆತ್ಮನು, ಮಗಳೇ ಸ್ವಲ್ಪ ಸಹಿಸಿಕೋ, ಇನ್ನೊಂದು ಸ್ವಲ್ಪ, ಇನ್ನೊಂದು ದಿವಸ ಅಂತ ಹೇಳಿ ನಮ್ಮನ್ನು ದೇವರ ವಾಕ್ಯ ಪ್ರಾರ್ಥನೆ ಆಧರಣೆ ಮಾಡ್ತಾ ಇರ್ತದೆ. ನೀವು ನಮಗೆ ಯಾಕೆ ಕಾಲ್ ಮಾಡ್ತೀರಾ? ನೋವಿನಲ್ಲಿರುವಾಗ ನಮಗೆ ಸೇವಕರು ಪ್ರಾರ್ಥಿಸಿದಾಗ, ದೇವಜನರು ಪ್ರಾರ್ಥಿಸಿದಾಗ ದೇವರ ಆ ವಾಕ್ಯ ಪ್ರಾರ್ಥನೆ ನಮಗೆ ಬಲವನ್ನು ಕೊಡುತ್ತದೆ ಎಂದು ನಂಬಿ ತಾನೇ ನೀವು ಪ್ರಾರ್ಥನೆ ಮಾಡಲಿಕ್ಕೆ ಕೇಳ್ತೀರಾ. ನೀವು ನಾನು ಸೇರಿ ಪ್ರಾರ್ಥಿಸುವಾಗ, ಪ್ರೇಯರ್ ರೂಮಲ್ಲಿ ಇರುವಂಥ ಸೇವಕರು ಪ್ರಾರ್ಥಿಸುವಾಗ ನಿಮಗೊಂದು ಬಲ ಬರುತ್ತದೆ, ನಿಮಗೊಂದು ಧೈರ್ಯ ಬರುತ್ತದೆ, ತಾಳ್ಮೆ ಬರುತ್ತದೆ. ಹೌದು, ಹಿಂಸೆಯಲ್ಲಿ ಕೂಡ, ನಮ್ಮನ್ನು ಅವಮಾನಿಸಿದರಲ್ಲಿಯೂ ಕೂಡ, ನಷ್ಟದಲ್ಲಿಯೂ ಕೂಡ, ಸೋಲಿನಲ್ಲಿಯೂ ಕೂಡ ನಾವು ಹೆದರಬಾರದು. ಯಾಕೆಂದರೆ ದೇವರ ವಾಕ್ಯ ಇಲ್ಲ, ಪ್ರಾರ್ಥನೆ ನಮ್ಮನ್ನು ಬಲಪಡಿಸುತ್ತದೆ ಅಲ್ವಾ. ದೇವರ ವಾಕ್ಯ ನಮ್ಮನ್ನು ಬಲಪಡಿಸುತ್ತದೆ. ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯದಲ್ಲಿ ಕೀರ್ತನೆ 34:17 ಮತ್ತು 18 ವಚನದಲ್ಲಿ, ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ನೋಡಿ, ನಮಗಿರುವ ಪ್ರಾರ್ಥನಾ ಶಕ್ತಿ ಏನು ಗೊತ್ತಾ? ಇಲ್ಲಿ ಹೇಳುತ್ತಾ ಇದೆ, ಕಷ್ಟಗಳಲ್ಲಿರುವವರು, ಮುರಿದ ಮನಸ್ಸುಳ್ಳವರು, ಕುಗ್ಗಿ ಹೋದವರು, ಇವರನ್ನು ದೇವರು ಸಾಂತ್ವನ ಮಾಡ್ತಾನೆ, ಉದ್ಧಾರ ಮಾಡ್ತಾನೆ, ಬಿಡಿಸ್ತಾನೆ, ಕೇಳ್ತಾನೆ. ಇದೆಲ್ಲಿಂದ ಬರುತ್ತದೆ? ಆ ನಂಬಿಕೆ ಇರೋದರಿಂದಲೇ ನಾವು ದೇವರ ಹತ್ರ ಪ್ರಾರ್ಥಿಸ್ತೇವೆ. ಇಲ್ಲ ಅಂದರೆ ಕುಗ್ಗಿ ಹೋದ, ಕಷ್ಟಗಳಲ್ಲಿರುವ, ಕಣ್ಣೀರಿನಲ್ಲಿರುವ ಸಮಯದಲ್ಲಿ ನಾವ್ಯಾಕೆ ಪ್ರಾರ್ಥನೆ ಮಾಡ್ತೀವಿ? ದೇವರು ಹೇಳಿದ್ದಾರೆ, ನೀನು ಪ್ರಾರ್ಥಿಸುವಾಗ ನಾನು ಕೇಳ್ತೇನೆ, ನಾನು ಉತ್ತರಿಸುತ್ತೇನೆ ಎನ್ನುವಂಥ ಕಾರಣದಿಂದ ನಾವೇನು ಮಾಡ್ತೇವೆ? ದೇವರಿಗೆ ಮೊರೆ ಇಡುವಂಥವರಾಗಿದ್ದೇವೆ. ನಿಮ್ಮ ಮೊರೆ ದೇವರಿಗೆ ಕೇಳಿಸುತ್ತದೆ. ದೇವರಿಗೆ ನಿಮ್ಮ ಮೊರೆ ಕೇಳಿಸುತ್ತದೆ. ಸಹೋದರಿ, ಸಹೋದರರೇ, ದೇವರು ಖಂಡಿತ ಅದ್ಭುತ ನಿಮಗಾಗಿ ಮಾಡುತ್ತಾರೆ. ಆಶ್ಚರ್ಯವಾದ ಕೃತ್ಯವನ್ನು ದೇವರು ನಿಮಗಾಗಿ ಮಾಡುತ್ತಾರೆ ಎಂಬುದು ಮಾತ್ರ ಸತ್ಯ. ಪೌಲನು ಸರಪಳಿಗಳಲ್ಲಿದ್ದಾಗ ಪ್ರಾರ್ಥಿಸಿದ, ದಾವೀದನು ಪ್ರಾರ್ಥಿಸಿದ, ಯೋಬನು ಪ್ರಾರ್ಥಿಸಿದ. ಆ ರೀತಿಯಾಗಿ ಅವರು ಪ್ರಾರ್ಥಿಸಿದಾಗ ದೇವರು ಬಿಡಿಸಿದ. ಯಾಕೆಂದರೆ ಹಿಂಸೆಯಲ್ಲಿ ಕೂಡ ಪ್ರಾರ್ಥಿಸುವುದನ್ನು ದೇವರು ಕಲಿಸ್ತಾರೆ. ಯೋನನು ಮೀನಿನ ಹೊಟ್ಟೆಯೊಳಗಿದ್ದ, ಅವನು ಮಾಡಿದ್ದು ತಪ್ಪೇ ಆಗಿರಬಹುದು, ಆದರೆ ಮೀನಿನ ಹೊಟ್ಟೆಯೊಳಗಿಂದ ದೇವರನ್ನು ಕೂಗಿಕೊಂಡಾಗ ಅವನ ಪ್ರಾರ್ಥನೆಯನ್ನು ದೇವರು ಆಲಿಸಿ ಅವನನ್ನು ಅಲ್ಲಿಂದ ಬಿಡಿಸಿದ. ಕೆಲವು ಸಾರಿ ತಪ್ಪುಗಳು ನಾವೇ ಮಾಡಿರ್ತೀವಿ ತಪ್ಪುಗಳಿಲ್ಲ ಅಂತಲ್ಲ. ನಮ್ಮ ತಪ್ಪುಗಳಿದ್ದಾಗ್ಯೂ, ಅವಿಧೇಯತೆ ಇದ್ದಾಗ್ಯೂ, ಪಾಪ ಇದ್ದಾಗ್ಯೂ, ತಪ್ಪು ತೀರ್ಮಾನಗಳು ಮಾಡಿದಾಗ್ಯೂ ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಸದುತ್ತರವನ್ನು ಕೊಡುತ್ತಾರೆ. ಅದಕ್ಕೆ ಯೋನನ ಉದಾಹರಣೆಯೇ ನಮಗೆ, ಯೋನನು ಅವಿಧೇಯತೆಯನ್ನು ತೋರಿಸಿದಾಗಲೂ ದೇವರು ಅವನನ್ನು ಕನಿಕರಿಸಿದನು, ಕರುಣಿಸಿದನು. ಇದು ವಾಕ್ಯವನ್ನು ಆಲಿಸುತ್ತಿರುವ ಪ್ರೀತಿಯ ದೇವಜನರೇ, ನಿಮ್ಮ ನನ್ನ ಜೀವಿತದಲ್ಲಿಯೂ ಕೂಡ ದೇವರು ಅದೇ ರೀತಿಯಾಗಿ ಕಾರ್ಯ ಮಾಡಿ ನಮ್ಮನ್ನು ಬಿಡಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆಂಬುದು ಮಾತ್ರ ನಮಗೆ ಗೊತ್ತಾಗುತ್ತದೆ. ನಂತರದ ಕಾರ್ಯ ನಾವು ನೋಡುತ್ತಾ ಇದ್ದೇವೆ. ಎಡಬಿಡದೆ ಮಾಡುವ ಪ್ರಾರ್ಥನೆಯು ಅದ್ಭುತಗಳನ್ನು ತರುತ್ತದೆ. ಯೇಸು ಸ್ವಾಮಿ ನಮಗೆ ಹೇಳಿಕೊಟ್ಟರು, ಎಡಬಿಡದೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ದೇವರ ವಾಕ್ಯದಲ್ಲಿ ಹೇಳುತ್ತದೆ, ಯಾಕೋಬನ ಪತ್ರಿಕೆ 5:18 ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಳೆಗರೆಯಿತು, ಭೂಮಿಯು ಬೆಳೆಯಿತು. ಒಂದನ್ನು ತಡೆಯಬೇಕಾದರೂ, ಒಂದನ್ನು ನಾವು ಪಡೆದುಕೊಳ್ಳಬೇಕಾದರೂ ಒಂದೊಂದಕ್ಕೂ ಪ್ರಾರ್ಥನೆ. ಎಲಿಯನು ಏನು ಮಾಡಿದ? ಮಳೆ ಬರಬಾರದೆಂದು ಪ್ರಾರ್ಥಿಸಿದ, ಮತ್ತೆ ಮಳೆ ಬರಬೇಕೆಂದು ತಿರುಗಿ ಪ್ರಾರ್ಥಿಸಿದ. ಅದರ ಅರ್ಥ, ನಾವು ಎಲ್ಲ ಕಾರ್ಯಗಳಿಗೆ ದೇವರಲ್ಲಿ ಮನವಿ ಮಾಡಬೇಕು. ಅದೇ ನಮಗೆ ಇರುವಂಥ ಒಂದು ಸಾಧನ.
ತಿರುಗಿ ಎಲಿಯನು ಪ್ರಾರ್ಥಿಸಿದಾಗ ಮತ್ತೆ ಮಳೆ ಸುರಿಯಿತು ಅಂತ ದೇವ್ರ ವಾಕ್ಯ ಹೇಳುತ್ತಾ ಇದೆ. ಹಲ್ಲೆಲೂಯಾ. ದೇವಜನವೇ, ನಿಮ್ಮ ಒಂದು ಪ್ರಾರ್ಥನೆ ನಿಮ್ಮ ಕುಟುಂಬವನ್ನು ಬದಲಾಯಿಸಬಲ್ಲದು. ನಿಮ್ಮ ಒಂದು ಪ್ರಾರ್ಥನೆ ನಿಮ್ಮ ಸಭೆಯನ್ನು ಬದಲಾಯಿಸಬಲ್ಲದು. ನಿಮ್ಮ ಒಂದು ಪ್ರಾರ್ಥನೆ ನಿಮ್ಮ ದೇಶವನ್ನು ಬದಲಾಯಿಸಬಲ್ಲದು. ನಿಮ್ಮ ಒಂದು ಪ್ರಾರ್ಥನೆ ಅದ್ಭುತವನ್ನು ತರಬಲ್ಲದು. ಅದೇ ದೇವರ ವಾಕ್ಯ ಹೇಳುತ್ತಿರುವಂಥ ಕಾರ್ಯ. ಅದರಿಂದ ನಮ್ಮ ನಿರಂತರವಾದ ಬೇಸರಿಕೆ ಇಲ್ಲದ ಪ್ರಾರ್ಥನೆ ನಮಗೆ ಖಂಡಿತ ಒಂದು ಅದ್ಭುತವನ್ನು ತರುತ್ತದೆ. ಎಲಿಯನು ನಮ್ಮಂಥ ಸ್ವಭಾವದವನಾಗಿದ್ದಾಗ ಪ್ರಾರ್ಥಿಸಿದಾಗಲೂ ಮತ್ತೆ ಅವನು ಪ್ರಾರ್ಥಿಸಿದಾಗ ಖಂಡಿತ ಅವನಿಗೆ ಸಹಾಯವು ಲಭಿಸಿತು. ನಿಮಗೂ ನನಗೂ ಖಂಡಿತ ಸಹಾಯವು ಲಭಿಸುವುದಕ್ಕೆ ಸಾಧ್ಯವಿದೆ. ಕೊನೆಯದಾಗಿ ನಾವು ನೋಡುತ್ತಾ ಇದ್ದೇವೆ, ಪ್ರಾರ್ಥನೆಯ ಮಾದರಿ ನಮ್ಮ ದೇವರಾದ ಯೇಸು ಕ್ರಿಸ್ತನು ನಮಗೆ ಕಲಿಸಲಿಕ್ಕಾಗಿ, ನಾವು ಆ ಮಾರ್ಗದಲ್ಲಿ ನಡೆಯಬೇಕೆನ್ನುವುದಕ್ಕಾಗಿ ದೇವರು ಬಾಯಲ್ಲಿ ಬೋಧಿಸಲಿಲ್ಲ, ಕ್ರಿಯೆಯಲ್ಲಿ ಮಾಡಿ ತೋರಿಸಿದನು. ಆತನು ಇನ್ನೂ ಬೆಳಗಿರುವಾಗಲೇ, ಲೂಕನು ಬರೆದ ಸುವಾರ್ತೆ 5:16 ಆತನಾದರೂ ಅರಣ್ಯ ಪ್ರದೇಶಗಳಿಗೆ ಹೋಗಿ ದೇವರ ಪ್ರಾರ್ಥನೆಯನ್ನು ಮಾಡುತ್ತಿದ್ದನು ಅಂತ ಹೇಳ್ತಾ ಇದೆ. ಅರಣ್ಯಗಳಿಗೆ ಹೋಗಿ ಏಕಾಂತವಾಗಿ ಇನ್ನೂ ಮೊಬ್ಬಿರುವಾಗ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾ ಇದ್ರು. ದೇವಜನವೇ, ಯಾಕೆ ಗೊತ್ತಾ? ಆತನು ಯಾಕೆ ಪ್ರಾರ್ಥನೆ ಮಾಡಬೇಕಾಗಿತ್ತು? ನಾವು ಆ ರೀತಿಯಾಗಿ ಮಾಡಬೇಕೆಂದು ಯೇಸು ಸ್ವಾಮಿ ಮಾದರಿಯನ್ನು ತೋರಿಸಿಕೊಟ್ಟರು. ಯೇಸು ಸ್ವಾಮಿ ಶಿಷ್ಯರನ್ನು ಆಯ್ಕೆ ಮಾಡುವುದಕ್ಕಿಂತ ಮುಂಚೆ ಪ್ರಾರ್ಥಿಸಿದರು. ಸೇವೆ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಅವರು 40 ದಿವಸ ಉಪವಾಸ ಇದ್ದು ಪ್ರಾರ್ಥಿಸಿದರು. ಶಿಷ್ಯರುಗಳನ್ನು ಆಯ್ಕೆ ಮಾಡಬೇಕಾದರೆ ಪ್ರಾರ್ಥಿಸಿದರು. ರೋಗ ಸೌಖ್ಯಗಳು ಮಾಡಬೇಕಾದರೆ ಪ್ರಾರ್ಥಿಸಿದರು. ಸಹಾಯಗಳನ್ನು ಮಾಡಬೇಕಾದರೆ ಪ್ರಾರ್ಥಿಸಿದರು. ಆ ಶಿಲುಬೆಯ ಮೇಲಿರುವಾಗಲೂ ಕೂಡ ಯೇಸು ಸ್ವಾಮಿ ಪ್ರಾರ್ಥಿಸಿದರು. ಅದರ ಅರ್ಥ, ನಮ್ಮ ಜೀವಿತವು ಪ್ರಾರ್ಥನಾ ಜೀವಿತವಾಗಿದೆಯಾ? ಈ 7 ಕಾರ್ಯಗಳನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೇನೆ. ನೀವು ನಾನು ಅರ್ಥ ಮಾಡಿಕೊಳ್ಳಬೇಕು. ಈ ಪ್ರಾರ್ಥನೆಯಲ್ಲಿ ನಾವು ಎಷ್ಟು ಸಾರಿ ನಾವು ಧ್ಯಾನ ಮಾಡಿದರೂ, ಪ್ರಾರ್ಥನೆಯ ಕುರಿತಾಗಿ ಆಲೋಚನೆ ಮಾಡಿದರೂ ಕೂಡ ಮತ್ತೆ ಮತ್ತೆ ಪದೇ ಪದೇ ಈ ಪ್ರಾರ್ಥನೆ ಎಂಬುದು ಒಂದು ನಮ್ಮ ಜೀವಿತದ ಅತಿ ಅವಿಭಾಜ್ಯ ಸೊಗವಾಗಿದೆ. ನೀರಿನಲ್ಲಿರುವಂಥ ಮೀನು ಹೇಗೆ ನೀರಿನಲ್ಲಿ ಕೂಡ ಉಸಿರಾಡುತ್ತದೋ, ಅದೇ ರೀತಿಯಲ್ಲಿ ನಾವೆಲ್ಲಿದ್ದರೂ ಕೂಡ ಕ್ರೈಸ್ತರಾಗಿ ಪ್ರಾರ್ಥನೆಯಿಂದಲೇ ನಾವು ಉಸಿರಾಡಬೇಕು. ಪ್ರಾರ್ಥನೆ ನಮ್ಮ ಮಿಡಿತ, ಪ್ರಾರ್ಥನೆ ನಮ್ಮ ಜೀವಿತದ ಅವಿಭಾಜ್ಯ ಅಂಗ. ನಮ್ಮ ಜೀವಿತವೇ ಪ್ರಾರ್ಥನೆ ಆಗಿರಬೇಕು. ಅದಕ್ಕಾಗಿ ನಾವು ದೇವರಲ್ಲಿ ಪ್ರಾರ್ಥಿಸುವಾಗ ಈ ಎಲ್ಲ ಕಾರ್ಯಗಳನ್ನು ನಾವು ಮಾಡೋಣ. ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸೋಣ. ಭೂಪರಲೋಕಗಳ ಒಡೆಯನಾದ ಪರಿಶುದ್ಧನಾದ ದೇವರೇ, ನೀವೇ ಸ್ವತಃ ಪ್ರಾರ್ಥಿಸುವುದಕ್ಕಾಗಿ ನಮಗೆ ಮಾದರಿಯನ್ನು ತೋರಿಸಿಕೊಟ್ಟಿದ್ದೀರಪ್ಪ. ಈ ದಿನ ಯಾರೆಲ್ಲ ನಿನ್ನ ಸಮ್ಮುಖದಲ್ಲಿ ಬಂದು ಈ ಪ್ರಾರ್ಥನಾ ಅಂಶವನ್ನು ಇನ್ನೂ ನಾನು ಕಲಿಯಬೇಕು, ನಾನು ಎಷ್ಟೇ ಕೇಳಿದರೂ ಇನ್ನೂ ಕಲಿಯಬೇಕಾದ ಅಂಶ ಇದು ಎಂದು ತಿಳಿದು ಬಂದು ಇದುವರೆಗೂ ಶ್ರದ್ಧೆಯಿಂದ ತಮ್ಮ ಕಿವಿಗೊಟ್ಟು ಪ್ರಾರ್ಥಿಸಿದ ದೇವರ ಕೇಳಿದ ಎಲ್ಲ ದೇವ ಮಕ್ಕಳ ಪ್ರಾರ್ಥನೆಗಳನ್ನು ನೀವು ಆಲಿಸಿ ಸದುತ್ತರವನ್ನು ದಯಪಾಲಿಸಿಕೊಟ್ಟು ಉಪಕಾರ ಮಾಡಬೇಕೆಂದು ಬೇಡುತ್ತಾ ಇದ್ದೇವಪ್ಪ. ಆದಿ ಕಾಂಡದಿಂದ ಪ್ರಕಟಣೆಯ ಗ್ರಂಥದ ತನಕ ಪ್ರಾರ್ಥನೆಯ ಕುರಿತು ಕೂಗುವುದು, ಕೇಳುವುದು, ಬೇಡುವುದು, ಭಿನ್ನಹಿಸುವುದು, ವಿಜ್ಞಾಪಿಸುವುದು, ಅಂಗಲಾಚುವುದು, ಮೊರೆ ಇಡುವುದು, ಓ ದೇವರೇ, ಅನೇಕ ಪದಗಳನ್ನು ನಿಮ್ಮ ಬಳಿಯಲ್ಲಿ ನಾವು ನೋಡುತ್ತಾ ಇದ್ದೀವಿ. ಎಷ್ಟೋ ಜನರು ಹೌದು ಸ್ವಾಮಿ, ಪ್ರಾರ್ಥಿಸಿದಾಗ ನೀನು ದೊಡ್ಡ ಕಾರ್ಯಗಳನ್ನು ಮಾಡಿದ್ದೀಯಪ್ಪ. ಅಗಮ್ಯವಾದ, ಅಗೋಚರವಾದ, ಅತಿಶಯವಾದ, ಓ ಅಪ್ಪ ಅದೃಶ್ಯವಾದ, ಅತ್ಯಧಿಕವಾದ ಕೃತ್ಯಗಳನ್ನು ಮಾಡಿದ ದೇವರು ನೀವಾಗಿದ್ದೀರಾ. ಅದೇ ದೇವರು ಇವತ್ತು ಕೂಡ ಇದ್ದೀರಾ. ಅದೇ ಪ್ರಾರ್ಥನೆ ನಾವು ಇವತ್ತು ಮಾಡಬಹುದು. ಅದೇ ಅದ್ಭುತಗಳು, ಅದೇ ಮಾರ್ಪಾಡುಗಳು, ಅದೇ ಉನ್ನತಿಗಳು, ಅದೇ ಆಶೀರ್ವಾದಗಳು, ಅದೇ ಸಮಾಧಾನಗಳು, ಅದೇ ಶಾಂತಿಗಳು, ಅದೇ ಮಾರ್ಗ ಮಾಡುವಿಕೆಯು ನೀನು ಮಾಡಲಿಕ್ಕೆ ಶಕ್ತನಾದ ದೇವರಾಗಿದ್ದೀಯಪ್ಪ. ನಿನಗೆ ವಂದನೆ ಸ್ವಾಮಿ. ದೇವರೇ, ನಿನ್ನ ವಾಕ್ಯ ಒಂದು ಮಾತ್ರ ನಮಗೆ ಹೇಳುತ್ತದೆ, ಯಾವಾಗೇ ಆಗಲಿ ಬೇಸರಿಕೆ ಇಲ್ಲದೆ ನೀವು ಪ್ರಾರ್ಥನೆ ಮಾಡಿರಿ, ಬೇಸರಗೊಳ್ಳದೆ ನಿರಂತರವಾಗಿ ಪ್ರಾರ್ಥಿಸಿರಿ ಎಂದು ನಿನ್ನ ವಾಕ್ಯ ಹೇಳುತ್ತಾ ಇದೆಯಲ್ಲ. ಅದಕ್ಕಾಗಿ ನಿನಗೆ ಕೋಟ್ಯಾನುಕೋಟಿ ವಂದನೆಗಳು. ಸರ್ವಸ್ತುತಿ ಘನಮಾನ ಮಹಿಮೆ ನಿನಗೆ ಸಲ್ಲಿಸ್ತಾ ಇದ್ದೇವೆ. ಈ ದಿನ ಪ್ರಾರ್ಥನೆಯಲ್ಲಿ ಏಕೀಭವಿಸಿದಂಥ ಈ ಸಹೋದರಿಯನ್ನು, ಸಹೋದರನನ್ನು, ಇವರ ಕುಟುಂಬವನ್ನು ಒಂದು ಪ್ರಾರ್ಥನಾ ಕುಟುಂಬವಾಗಿ ಮಾರ್ಪಡಿಸು. ಪ್ರತಿ ಸಣ್ಣ ದೊಡ್ಡ ಕಾರ್ಯಗಳು ಎಲಿಯನು ತಿರುಗಿ ಪ್ರಾರ್ಥಿಸಿದನು ಅಂತ ಹೇಳುತ್ತದಪ್ಪ. ಯಾಕೆ ಮತ್ತೆ ಪ್ರಾರ್ಥಿಸಬೇಕಾಯಿತು ದೇವರೇ? ಯಾಕೆಂದರೆ ನಾವು ಪ್ರತಿ ಸಾರಿ ಪ್ರಾರ್ಥಿಸುವಾಗಲೂ, ಓ ದೇವ, ನೀನು ನಮಗೆ ಅದ್ಭುತವನ್ನು ಮಾಡುವಂಥ ದೇವರಾಗಿದ್ದೀಯ.
ಆಗಿದ್ದಿ, ಆಶ್ಚರ್ಯಕರವಾದ ಕಾರ್ಯವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ಮೊರೆಯನ್ನು ಆಲಿಸಿ ಸದುತ್ತರವನ್ನು ನೀವು ದಯಪಾಲಿಸಿ ಕೊಡುತ್ತೀರೆಂದು ಬರುವ ದಿನಮಾನಗಳಲ್ಲಿ ನಾವೆಲ್ಲರೂ ಅತ್ಯುನ್ನತವಾದ ಪ್ರಾರ್ಥನಾ ವೀರರಾಗುವುದಕ್ಕೆ ನೀನು ಕಾರ್ಯ ಮಾಡಬೇಕೆಂಬುದಾಗಿ ನಮ್ಮ ಕರ್ತನು ರಕ್ಷಕನು ಒಡೆಯನು ಕ್ರಿಸ್ತನಾದಂಥ ನಜರೇತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮೊದಲ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮಧುರವಾದ ನಾಮದಲ್ಲಿ ಧನ್ಯವಾದಗಳು. ನೀವು ನಾನು ಪ್ರಾರ್ಥನೆಯಲ್ಲಿ ಬೆಳೆಯೋಣ, ಪ್ರಾರ್ಥನಾ ವೀರರಾಗೋಣ, ಅತಿಶಯಗಳನ್ನು ಅದ್ಭುತಗಳನ್ನು ನಾವು ಕಣ್ಣಾರೆ ಕಾಣೋಣ. ದೇವರು ನಿಮ್ಮನ್ನು ಅನುಗ್ರಹಿಸಲಿ. ಶಲೋಮ್. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು. ಆಮೇನ್.